ಎತ್ಕೊಂಡ್ ನಡಿ. ಶಿವ ಡೋಂಟ್ ವರಿ, ನಿಮ್ಮ ಅಕ್ಕನ ಮುಂದೆ ಎತ್ಕೊಳ್ಳೋದಕ್ಕೆ ಸಂಕೋಚ ಮಾಡ್ತಿದ್ದೆ. ಇವಾಗ ನಿಮ್ಮ ಅಕ್ಕ ಬರೋಕಿನ್ನ ಮುಂಚೆ ಎತ್ಕೊಂಡ್ಬಿಡು. ಮನಸ್ಸಿನಲ್ಲಿ ಏನ್ ಅನ್ಕೊಂಡ್ ಹತ್ತುತ್ತೀಯೋ ಅದೆಲ್ಲ ಆಗತ್ತೆ. ದೇವ್ರ ಹೆಸರು ಹೇಳ್ಕೊಂಡು ಎತ್ಕೊಂಡ್ ಹತ್ತು. ಅಮ್ಮಮ್ಮ ಬಾಲ ಹೋಗು. ಛತ್ರಿ ಇಳಿಸ. ಇದೇನು ಒಬ್ಳೆ ಬರ್ತಾ ಇದ್ಯಾ? ಗೌತಮ್ ಎಲ್ಲಿ? ಬರ್ತಿದ್ದಾರೆ ನೋಡು, ಇನ್ಮೇಲೆ ಒಬ್ಬೊಬ್ರೆ ಇರಬಾರ್ದು. ಇನ್ಮೇಲೆ ಎಲ್ಲೇ ಹೋದ್ರು ಜೊತೆನಲ್ಲೇ ಹೋಗ್ಬೇಕು, ಜೊತೆನಲ್ಲೇ ಇರ್ಬೇಕು. ಹುಷಾರು. ಅರೆ ಗುಂಡಪ್ಪ, ಏನಾಯ್ತು? ಯಾಕೆ ಕುಂಟುತ್ತಾ ಇದೆಯಾ? ಏನ್ ಮಾಡ್ಕೊಂಡೆ? ಅಜ್ಜಿ ಅದು ಕಲ್ಲು ಕಾಲ್ನ ಎಡು ಬಿಡ್ತು. ಇದು ಕಾಲು ಕಲ್ನ ಎಡು ಬಿಡ್ತು. ಓ ದೊಡ್ಡ ಕಲ್ಲಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ನೋವು. ಜಾಸ್ತಿ ನೋವು. ಓಹೋ, ಇದಾ ಪ್ಲಾನ್? ಗುಂಡು, ಕಾಲಿಗೆ ಕಲ್ಲು ಎಡುತ್ತು ಅಂತ ಹೇಳ್ದೆ. ಗಾಯನೂ ಆಗಿಲ್ಲ, ರಕ್ತನೂ ಬಂದಿಲ್ಲ, ಚೆನ್ನಾಗೇ ಇದೆ. ಅಜ್ಜಿ ಅದು ಮೂಗೇಟ್ ಅಜ್ಜಿ. ಅಯ್ಯಪ್ಪ ಅಜ್ಜಿ. ಏಯ್, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಶಾಸ್ತ್ರ ಆಗ್ಲೇಬೇಕು. ಅವರಿಬ್ರು ಮುಂದೆ ಹೋಗಿದ್ದಾರೆ, ಎತ್ಕೊಳ್ಳ. ಗುಂಡಪ್ಪ, ಬೇಗ. ಅಯ್ಯೋ ಏನಾಯ್ತು? ಅಜ್ಜಿ ಸೊಂಟ ಹಿಡ್ಕೊಂಡ್ಬಿಡ್ತು. ಆಗ್ಲೇ ಕಾಲು, ಈಗ ಸೊಂಟನ. ಸುಮ್ನೆ ಇದೆಲ್ಲ ನಾಟಕ ಆಡೋದು ಬಿಟ್ಟು ಎತ್ಕೊಂಬ ಅವಳನ್ನ. ನಾನು ಮುಂದೆ ಹೋಗಿರ್ತೀನಿ. ಆನಂದ, ಇವ್ರಿಬ್ರು ಜವಾಬ್ದಾರಿ ನಿಂದು. ಆಯ್ತಜ್ಜಿ, ಕರ್ಕೊಂಡ್ ಬಾ. ಆಯ್ತು ಆಯ್ತು. ಎತ್ಕೊಳಪ್ಪ, ಎತ್ಕೊ ಎತ್ಕೊ. ಏಯ್, ಇದು ಡಬ್ಬ ಹಿಡಿಯನೆ. ಸೀರಿಯಸ್ಲಿ ಎತ್ಕೊಳಪ್ಪ, ಎತ್ಕೊ ಎತ್ಕೊ. ಹೇಳಿದಿಲ್ಲ ಅಜ್ಜಿ. ಆಯ್ತು ಆಯ್ತು ಆಯ್ತು, ಎತ್ಕೊ. ಮಾತ್ರ ಏನದು? ಜೀವ, ನೀನ್ ಯಾವಾಗ್ಲೂ ನನ್ನ ಜೊತೆ ಹೀಗೆ ಇರ್ತೀಯ. ಹೇಗೆ ಅಂದ್ರೆ ಲೈಫ್ ಟೈಮ್ ನನ್ನನ್ನ ಹೀಗೆ ಮಗು ತರ ಎತ್ಕೊಂಡು ಓಡಾಡ್ತೀಯ. ನಾನು ಎಷ್ಟೇ ಹಠ ಮಾಡ್ಲಿ, ಏನೇ ತಪ್ಪು ಮಾಡ್ಲಿ, ನನ್ನ ಜೊತೆ ಯಾವಾಗ್ಲೂ ಹೀಗೆ ಇರ್ತೀಯ. ನೀನು ನಾನು ಪ್ರೀತಿಯಿಂದ ಇರೋ ತನಕ ನನ್ಗೆ ಯಾವುದು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನಿನ್ನ ಒಂದಾಗಿಟ್ಟಿರೋದೇ ಪ್ರೀತಿ. ಸುಂದ್ರ, ನೀನ್ ಬರೀ ನೋಡಕ್ ಮಾತ್ರ ಅಲ್ಲ, ಮಾತ್ಗಳನ್ನು ತುಂಬಾ ಚೆನ್ನಾಗಿ ಆಡ್ತೀಯ. ಏನಂದ್ ಇನ್ನೊಂದ್ಸರಿ ಹೇಳು. ಸಾರಿ, ಒಳ್ಳೆದನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ನಿನ್ಗೆ ಆಲ್ರೆಡಿ ತುಂಬಾ ಈಗೋ ಇದೆ. ಇನ್ ನನ್ನ ಮನ್ಸಿನ ಮಾತನ್ನೆಲ್ಲ ಹೇಳ್ಬಿಟ್ರೆ ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಸೈಲೆಂಟ್ ಆಗಿ ನಡಿ, ಆಯಾಸ ಮಾಡ್ಕೋಬೇಡ. ನನ್ಗೊಂದು ಐಡಿಯಾ ಬಂತು. ಏನು? ನೀವು ನಿಮ್ಮ ಫ್ರೆಂಡಿಗೆ ಹೋಗಿ ಹೇಳಿ. ಏನಂತ ಹೇಳಿ? ಕೇಳಿಸ್ಕೊಳ್ಳಿ. ನಿಮ್ಮಜ್ಜಿ ನಮ್ಮ ಜವಾಬ್ದಾರಿ ನಿಮ್ಮ ಫ್ರೆಂಡನ್ನ ವಹಿಸಿರೋದು. ಅವ್ರೇ ತಾನೇ ಹೋಗಿ ಹೇಳೋದು ನಾವು ಹೆಂಗ್ ಹೋದ್ವಿ ಅಂತ. ನಾವು ನಡ್ಕೊಂಡು ಹೋಗೋಣ, ಅವ್ರಿಗೆ ಸುಳ್ಳು ಹೇಳಕ್ ಹೇಳಿ. ಸುಳ್ಳು ಹೇಳು ಅಂತ ನಾನು ಹೇಳೋದು. ನಮ್ಮ ಅಪಾರ್ಟ್ಮೆಂಟ್ ಮೆಟ್ಲು ಹತ್ತಕ್ ನಿಮ್ಮಿಂದ ಆಗಿಲ್ಲ, ಇಲ್ಲಿ ನನ್ನನ್ನು ಎತ್ಕೊಂಡು ಹತ್ತೀರಾ? ಸತ್ಯ ಹರೀಶ್ಚಂದ್ರ, ಇಬ್ರು ಒಳ್ಳೆ ಚನ್ನಪಟ್ಟಣದ ಬೊಂಬೆ ತರ ನಿಂತ್ಬಿಟ್ಟಿದ್ದಾರೆ. ಸೀಕ್ರೆಟ್ ಆಗಿ ಏನೋ ಮಾತಾಡ್ತಾ ಇರಂಗಿದೆ. ಸಂಸಾರ ಅಂತ ಶುರು ಆಗ್ತಿದ್ದಂಗೆ
ಅದೇನು ಸೀಕ್ರೆಟ್ಗಳು ಶುರು ಆಗ್ಬಿಡುತ್ತಪ್ಪ. ಹೇಳ್ತೀನಿ ಹೇಳ್ತೀನಿ. ಹೇಳ್ತೀನಿ. ಏನೋ ಗೆಳೆಯ, ಅದ್ಗೇನೋ ಪಾಠ ಮಾಡ್ತಾ ಇದ್ದಂಗಿತ್ತು, ಹೆಂಗೆ ಎತ್ಕೋಬೇಕು ಅಂತಾನ. ಕೇಳ, ಅಜ್ಜಿ ನಮ್ಮಿಬ್ರು ಜವಾಬ್ದಾರಿ ನಿನ್ಗೆ ವಹಿಸಿದ್ದಾರೆ. ಹೌದು. ಈಗ ನೀನೇ ಮ್ಯಾನೇಜ್ ಮಾಡಬೇಕು. ನಾವಿಬ್ರು ನಡ್ಕೊಂಡೇ ಮೆಟ್ಲು ಹತ್ತೀವಿ. ಓಕೆ? ಏನ್ರೋ ನೀವಿಬ್ರು ಸುಳ್ಳು ಹೇಳಿ ದೇವ್ರ ಮುಂದೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಾ? ಎಲ್ಲ ನೋಡಪ್ಪ, ಸುಳ್ಳು ಹೇಳೋದು ಪಾಪ ಕಣೋ. ಅದರಲ್ಲೂ ಗೆಳೆಯನ ಹೆಂಡತಿ ವಿಷಯದಲ್ಲಿ ಸುಳ್ಳು ಹೇಳೋದು ಮಹಾ ಪಾಪ ಕಣೋ. ಬೇಡ ಕಣೋ, ಪ್ಲೀಸ್ ಕಣ. ನೋ ವೇ, ಚಾನ್ಸೇ ಇಲ್ಲ. ಅಲ್ವೋ? ಗೊತ್ತಾ ಇಲ್ಲ. ಕ್ಲೋಸ್ ಫ್ರೆಂಡ್ ತಾನೆ? ಹೌದು, ಒಂದು ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು, ಬಟ್ ಸುಳ್ಳು ಹೇಳಲ್ಲ. ನಾನು ಎಲ್ಲ ಕಡೆಯಿಂದ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ. ಏನು ಮಾಡಲಿ ಹೇಳಿ? ಇಲ್ಲಿ ನೋಡಿ, ನನ್ನಿಂದ ಇದಾಗಲ್ಲ, ನಿನ್ನಿಂದ ಅಂತೂ ಖಂಡಿತ ಆಗಲ್ಲ. ನನ್ಗೆ ಗೊತ್ತಿಲ್ಲ, ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡಿ. ಆನಂದ, ಏನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳತ್ತಾನೆ. ಆಯ್ತು, ಬಂದಾಯ್ತಲ್ಲ, ಏನು ಹೇಳು. ಆಗ್ತಾ ಇಲ್ಲ. ಸರಿ ಬಿಡಪ್ಪ, ನಿಮಗೋಸ್ಕರ ಸುಳ್ಳು ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ದಯವಿಟ್ಟು ಒಟ್ಟಿಗೆ ಬಂದಲ್ಲಿ ಸೇರ್ಕೊಳ್ರಿ. ಥ್ಯಾಂಕ್ಸ್ ಕಣ. ಥ್ಯಾಂಕ್ ಯು. ಸುಳ್ಳು ಹೇಳೋದಕ್ಕೆ ಥ್ಯಾಂಕ್ಸ್ ಅಪ್ಪ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಏನ್ ನಡ್ಕೊಂಡು ಹೋಗ್ಬೇಕಂತೆ? ಬೆಳಕಲೆ ಒಂದಾಗಿ ಸಾಗುವೆ, ಕಣ್ಣಾರೆತ್ತೆಯಾಗಿ ಕನಸಲ್ಲೂ ಕಾಯುವೆ. ಥ್ಯಾಂಕ್ ಯು. ಅಯ್ಯೋ ಆತ್ಮಲಿಂಗ, ಲಿಂಗಾತ್ಮ, ಅಯ್ಯೋ ದೇವ್ರೆ, ಸ್ವಾಮಿ ಸ್ವಾಮಿ, ಅಯ್ಯೋ ಆತ್ಮಲಿಂಗ, ಅಯ್ಯೋ. ದೇವಸ್ಥಾನಕ್ಕೆ ಬಂದಾಗ್ಲೆಲ್ಲ ಛತ್ರಿ ಹಿಡ್ಕೊಂಡು ಶ್ರೀಮಂತಿಗೆ ದರ್ಪ ತೋರಿಸ್ಬಾರ್ದು. ಅವರಿಬ್ರು ಏನೋ ಘರ್ಷಣೆ ಇಲ್ಲದೆ ಮೇಲೆ ಹೋದ್ರು. ಇನ್ನು ಪರವಾಗಿಲ್ಲ. ಯಾಕಪ್ಪ ಕೂತ್ಕೊಂಡ್ಬಿಟ್ಟಿಯಲ್ಲ? ಅಮ್ಮಮ್ಮ, ಅದು ಏನಿಲ್ಲ, ಸ್ವಲ್ಪ ಸುಸ್ತು, ಜಾಸ್ತಿ ಟೈರ್ಡ್ ಅಲ್ಲ, ಸ್ವಲ್ಪ ಸುಸ್ತು. ನಿನಗೇನಪ್ಪ ಕಷ್ಟ? ಸಂಸಾರದ ಚಿಂತೆ ಇಲ್ಲ, ಹೆಂಡತಿ ಮಕ್ಕಳ ಕಾಟ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ನೀನೇ ಹಿಂಗಂದ್ರೆ ಹೆಂಗೆ? ಅಯ್ಯೋ ದೇವ್ರೆ, ನನ್ನ ಸಿಸ್ಟರು, ಅವಳ ಮಕ್ಕಳು, ಆ ದೊಡ್ಡ ಮನೆ, ಅದೆಲ್ಲ ನಂದೇ ಜವಾಬ್ದಾರಿ ಅಲ್ವಾ? ನನಗೆ ಜವಾಬ್ದಾರಿ ಇದೆ. ನೋಡ್ಲೇಬೇಕಲ್ಲ ಚಿಂತೆ. ನೀನ್ ಮಾತ್ರ ಅವ್ರ ಬಗ್ಗೆ ಚಿಂತೆ ಮಾಡಿದ್ರೆ ಸಾಲದು, ಅವರು ನಿನ್ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ. ಏನಂದ್ರೆ? ಆತ್ಮಲಿಂಗೇಶ್ವರ, ನಿಮ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅಯ್ಯೋ ದೇವ್ರೆ, ಅಲ್ಲ ಗೌತಮ್ ಭೂಮಿಕೆ ಎಲ್ಲೋದ್ರು?
ಆನಂದ ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ? ನೀನ್ ಇಲ್ದೆ ನಾನು ಒಬ್ನೇ ಅಲ್ಲಿ ಹೋಗಿ ಅಜ್ಜಿಗೆ ಏನಂತ ಉತ್ತರ ಕೊಡ್ಲಪ್ಪ, ಅದಕ್ಕೆ ಎಲ್ಲೇ ನಿಂತಿದ್ದೀನಿ. ಹೌದಲ್ವಾ? ಅಳಿಮಯ್ಯ ಇದೇ ಇದು ಎತ್ಕೊಂಡ್ಬರ್ಲಿಲ್ವಾ? ಹೀಗೆ ಗೊತ್ತಲ್ಲ ಮಾವ, ಅದು ಅರ್ಥ ಆಯ್ತು ಬಿಡು. ಕ್ಯಾರಿಯನ್ ನೀವೆಲ್ಲ ಹೊಟ್ರಿ ಮಾವ? ಅದು ಒಂದು ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಈಗ. ಕ್ಯಾರಿಯನ್ ಸರಿ, ನಾ ಇಲ್ಲೇ ಸುಧಾರಿಸ್ಕೋತಾ ಇರ್ತೀನಿ. ಆಗಲ್ಲ ಇರಪ್ಪ, ಒಂದೆರಡು ನಿಮಿಷ ಇರ. ಗೆಳೆಯ ಎದಳು ಮೇಲೆ ಲೇ, ಗೆಳೆಯ ಎದಳು, ಅಜ್ಜಿ ನೋಡ್ಬಿಟ್ಟಾರಲ್ಲೇ. ಥ್ಯಾಂಕ್ ಯು. ಹೇಯ್ ನನ್ನ ಮಕ್ಕಳ ಫೋನ್ ಮಾಡಿ ನಿಮ್ಮನ್ನ ಯಾಕೆ ಕರ್ಸ್ಕೊಳ್ತು? ಅವಳು ಎಲ್ಲೋ ಹೋಗ್ತಾಳೆ, ಏನ್ ಮಾತಾಡ್ತಾ ಮಾನಿಟರ್ ಮಾಡಕ? ಒಂದು ಕೂಡಿಸ್ರಲ್ಲೇ ಚೂರು ಕಸ ಇರಬಾರ್ದು. ಹಾ ಹೇಗ ಗೆಳೆಯ ಅಜ್ಜಿ ನೋಡ್ಬಿಟ್ಟಾರೆ, ಎದಳು. ನೀರು ಕುಡಿಯಕ್ ಬಿಡ. ಮೇಡಮ್ ನಿಮ್ಮ ಮೊಬೈಲ್ ಬಿದ್ದಿದೆ ನೋಡಿ ಅಲ್ಲಿ. ನೀನ್ ಎದಳಲ್ಲ, ಅಜ್ಜಿ ನಮ್ಮನ್ನ ನೋಡಕ್ ಮುಂಚೆಲೆ. ಕೂಡಿಸ್ರಲ್ಲೇ ಎತ್ಕೊಂಡು ಹೋಗ್ರಲ್ಲ. ಆಗ್ತಾ ಇಲ್ಲ ಕಣೆ, ಇಲ್ಲೊಂದ್ಸರಿ ರೆಸ್ಟ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ನೋ 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 ಅಜ್ಜಿ ಏನ್ ಹೇಳಿದ್ರು ನೆನ್ಪಿದೆ ತಾನೆ, ಅರ್ಧದಲ್ಲೆಲ್ಲ ನಿಲ್ಸೋ ಆಗಿಲ್ಲ, ಅಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು. ಯು ಕ್ಯಾನ್ ಡೂ ಇಟ್ ಜೀವಾ. ಆಗ್ತಾ ಇಲ್ಲ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋ ಜೀವಾ, ಇದು ನೀನ್ ಪವರ್ ತೋರ್ಸೋ ಮೂಮೆಂಟು, ಡೋಂಟ್ ಗಿವ್ ಅಪ್. ಪವರ್ ತೋರ್ಸಕ್ ಹೋದ್ರೆ ನನ್ ಕತೆ ಅಷ್ಟೇ, ನಾನು ಇಲ್ಲಿ ಇಳಿಸ್ತೀನಿ. ಶಬಾಷ್ ಪುಟ್ಟ, ಶಬಾಷ್ ಕಣೋ. ಬಾ 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 ಬಾ. ನನಗಿಲ್ಲಿ ಕಷ್ಟ ಆಗ್ತಾ ಇದ್ರೆ ಶಬ್ಬಾಷ್ ಅಂತೆ. ಅಯ್ಯೋ, ಇನ್ನು ಎಷ್ಟು ದೂರ ಹೋಗ್ಬೇಕು? 5 more steps. Yay! You did it, Jiva. See, I told you. ಏಯ್, ಇದು ದೇವಸ್ಥಾನ ಕಡೆ. ಸಾರಿ ಅಜ್ಜಿ. ಏನ್ ಹುಡುಗರು ಏನೋ. ಅಲ್ಲ, ಇವ್ರು ಬಂದ್ರು, ಅವ್ರಿನ್ನೂ ಬರ್ಲಿಲ್ವಲ್ಲ. ಏ ಆನಂದ, ಅಜಯ್ ಎಲ್ಲ ಅವನು ಅದು ಬರ್ತಾ ಇದ್ದಾನೆ ಅಜಯ್. ಇನ್ನು ಎಷ್ಟೊತ್ತು? ಅದು ಸಿಕ್ಕಾಪಟ್ಟೆ ಮೆಟ್ಲಿದೆಯಲ್ಲ, ಎತ್ಕೊಂಡ್ಬರೋದು ಸ್ವಲ್ಪ ಲೇಟ್ ಆಗ್ತದೆ, ಬರ್ತಿದ್ದಾನೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಎಲ್ಲೋ ಶಿವ ಶಂಭೋ ಶಂಕರ, ಹರ ಹರ ಮಹಾದೇವ್, ನೀನೇ ಕಾಪಾಡ್ಬೇಕಪ್ಪ. ಬಂದಲಾಜೆ. ಅಯ್ಯೋ ಗುಡ್ಡಪ್ಪ, ಭುಲವಾಮೃತ ಧಾರೆ
ಅಮೃತಧಾರೆ ಶಿವ ಕಾಪಾಡ್ಬಿಟ್ಟಪ್ಪ. ಬಾಬಾ 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 ಶಬಾಷ್ ಗುಂಡಪ್ಪ, ನಿಮ್ ತಾತನು ಹಿಂಗೆ ಕಣೋ, ಗಟ್ಟಿ ಮನುಷ್ಯ. ಸರಿ, ಅವಾಗ್ಲೇ ಬೆನ್ನೋವು ಕಾಲ್ ನೋವು ಅಂತಿದ್ದೆ, ಈಗ ಹೆಂಗೆ ಎತ್ಕೊಂಡ್ ಬಂದೆ? ಬಾಬಾ ಹೋಗೋಣ ಪೂಜೆ. ನಡೀರಿ. ಗೆಳೆಯ ಕರೆಕ್ಟ್ ಟೈಮ್ ನಿಂತ್ಕೊಂಡ್ಬಿಟ್ಟಲ್ಲೋ. ಸೂಪರ್ ಸೂಪರ್ ಕಡೆ ನೀನು. ತುಂಬಾನೇ ಅಪ್ಸೆಟ್ ಆಗಿರೋಣ. ಅಪ್ಸೆಟ್ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಅತ್ತಿಗೆ ಬಗ್ಗೆ ನನಗೆ ಗೊತ್ತಿಲ್ವೇನಲ್ಲೇ. ಖಂಡಿತ ಅಪ್ಸೆಟ್ ಆಗಿರೋಣ. ಸರಿನಪ್ಪ, ಈಗ ಅವ್ರೇನಾದ್ರೂ ತಿರುಗಿ ನೋಡಿದ್ರೆ ಅಪ್ಸೆಟ್ ಆಗಿಲ್ಲ ಅಂತ, ತಿರುಗಿ ನೋಡ್ಲಿಲ್ಲ ಅಂದ್ರೆ ಅಪ್ಸೆಟ್ ಆಗಿದ್ದಾರೆ ಅಂತ, ಓಕೆನಾ? ಹೋಗಲೇ, ಯಾವುದೋ ಶಾರುಖ್ ಖಾನ್ ಸಿನಿಮಾ ಸೀನ್ ಹೇಳ್ದಂಗೆ ಹೇಳ್ತಾ ಇದೀಯ. ಏಯ್, ಶಾರುಖ್ ಖಾನ್ ಆದ್ರೇನು ನೀನಾದ್ರೇನು, ರಿಯಲ್ ಲೈಫಲ್ಲಿ ನಡೆಯೋದು ಇದಾನೆ. ನೋಡ್ತಾ ಇರು. ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ. ಅಮೃತಧಾರೆ ನನ್ನೊಲವ ಅಮೃತಧಾರೆ, ಒಲವ ಅಮೃತಧಾರೆ. ಡುಮ್ಮ ಸರ್, ನಡೀರಿ ಡುಮ್ಮ ಸರ್. ದೇವ್ರೆ, ಜೀವ ಮತ್ತೆ ಮಹಿಮಾಗ್ ಒಳ್ಳೇದಾಗ್ಲಿಯಪ್ಪ, ಅವ್ರ ಜೀವನ ಚೆನ್ನಾಗಿರ್ಲಿ. ದೇವ್ರೆ, ಅಕ್ಕಂಗೆ ಒಳ್ಳೆ ಗಂಡನ್ ಕೊಟ್ಟಿದೀಯ, ಅವ್ರು 100 ವರ್ಷ ಸುಖವಾಗಿರೋ ಹಾಗೆ ಮಾಡು. ಜೀವಾಗೆ ನನ್ನ ಆಸೆಗಳಿಗೆ ಅಡ್ಡ ಬರ್ದಿರೋ ತರ ಒಳ್ಳೆ ಬುದ್ಧಿ ಕೊಡಪ್ಪ. ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನ ಮೊಮ್ಮಗನ ಜೀವನನ ಚೆನ್ನಾಗಿ ನೋಡ್ಕೊಳ್ಳೋ ತಂದೆ. ಅಕ್ಕ, ಅಕ್ಕ ನೋಡಿಲ್ಲಿ, ನಿಂದು ಬಾಬಂದು ರೊಮ್ಯಾಂಟಿಕ್ ಪಿಕ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಅಪೇಕ್ಷಾ, ನನಗೂ ತೋರ್ಸೆ. ಒಂದ್ ನಿಮಿಷ. ಸಿ ಬ್ರೋ, ವಾವ್, ವೆರಿ ನೈಸ್. ವಾಟ್ ಅ ಫ್ರೇಮಿಂಗ್, ಸಕ್ಕತ್ತಾಗಿದೆ. ಅಪ್ಪ ಅಪ್ಪ ನೋಡಿಲಿ. ಅರೆ ವಾಯ್, ಅಕ್ಕ ಬಾವ ಚೆನ್ನಾಗಿದೆ. ನಮ್ಗೆ ತೋರ್ಸೆ. ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಎಷ್ಟು ಮುದ್ದ ಕಾಣ್ತಾರೆ ಇಬ್ರು. ಅಯ್ಯ, ಬೊಂಬೆನೆ ನಮ್ ಭೂಮಿ. ಅಮ್ಮ ಇದ್ ನೋಡು. ಅಯ್ಯೋ, ಬಾವನ್ನ ನೋಡು. ಮೀಟಿಂಗ್ ಮಾಡ್ತಾ ಇದ್ದೀರಾ? ಜೀವ, ಏನು ಅದು? ಅಕ್ಕ ಭವನ್ ಫೋಟೋ ಸೂಪರ್ ಆಗಿದೆ. ಏ ಮಂದು, ಕೊಡೆ ನನಗೂ. ಇರಮ್ಮ ಒಂದ್ ನಿಮಿಷ, ನಾನ್ ಫಸ್ಟ್ ಕಣ್ ತುಂಬಾ ನೋಡ್ತೀನಿ. ರೀ, ನನ್ ದೃಷ್ಟಿನೇ ಆಗೋಗುತ್ತೋ ಏನೋ. ಎಷ್ಟು ಮುದ್ದ ಕಾಣ್ತಾರೆ. ಏ ಮಂದು, ಬೇಗ ಕೊಡೆ, ನಾನು ನೋಡ್ಬೇಕು. ಇರಮ್ಮ, ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ. ಯೋ 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 ಯೋ, ವಾ,
ಗೌತಮ್ ಇಷ್ಟು ರೊಮ್ಯಾಂಟಿಕ್ ಅಂತ ಇವತ್ತೇ ಗೊತ್ತಾಗಿದ್ದು. ಹೊಟ್ಟೆನ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಈ ಖುಷಿಗೋಸ್ಕರ ತಾನೇ ನಾನು ಕಾಂಪ್ರಮೈಸ್ ಆಗಿದ್ದು. ಕಾಂಪ್ರಮೈಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದು. ಅದರಲ್ಲಿ ಏನು ಕ್ಯೂಟ್ ಕಾಣಿಸ್ತಿದ್ಯೋ ದೇವ್ರೇ.